ಧೈರ್ಯವಾಗಿರ್ರಿ, ಏನು ಹೆದ್ರುಕೊಳಕ್ಕೆ ಹೋಗ್ಬೇಡ್ರಿ, ಏನೂ ಆಗಲ್ಲ. ಅದು ನಿಮ್ಮದೇ ದುಡ್ಡು. ನಮ್ಮದೇ ದುಡ್ಡು ಅಂದಮೇಲೆ ದೇವ್ರು ನಮಗೇನು ಶಿಕ್ಷೆ ಕೊಡಲ್ಲ ಅಂತ ಗೊತ್ತು. ನಾನು ಅದರಿಂದ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಆ ದೇವ್ರಿಗೆ ಗೊತ್ತು, ಆ ಪರಮಾತ್ಮನಿಗೆ ಗೊತ್ತು. ಬಾ, ಅದೇನಾಗುತ್ತೋ ಆಗಲಿ ನೋಡೋಣ. ಅದೇನೇನು ಮಾಡ್ತಾರೋ ಏನೋ ಒಂದು ಗೊತ್ತಿಲ್ಲ. ನೋಡಿ ಹೋಗೋಣ. ಅದೇನಾದರೂ ಮಾಡಲಿ, ಏನು ಹೆದರ್ಕಮ್ಮ ಅಂಥದ್ದೇನಿಲ್ಲ. ಅವ್ರೇನು ಮಾತಾಡಿದ್ರು ನಾವು ಸರಿಯಾಗಿ ಉತ್ತರ ಕೊಡ್ಬೇಕಷ್ಟೇ. ಅದೇ ಮತ್ತೆ ಸರಿಯಾಗಿ ಮಾತಾಡಿದ್ರೆ ಅವ್ರು ಏನು ನಮಗೆ ಕ್ವಶನ್ ಕೇಳ್ತಾರೆ, ಅದಕ್ಕೆ ನಾವು ಸರಿಯಾಗಿ ಉತ್ತರ ಕೊಟ್ಟರೆ ಆಯ್ತು, ಅಷ್ಟೇ. ನಾವೇನು ಹೆದರ್ಕಮ್ಮ ಅಂಥದ್ದೇನಿಲ್ಲ. ನಾನು ಎಷ್ಟು ಕಷ್ಟಪಟ್ಟು ದುಡ್ದಿದ್ದೀನಿ ಓಟಿ ಗೀಟಿ ಮಾಡಿ ಅಂತೇಳಿ ನನಗೆ ಗೊತ್ತೈತೆ. ನಾನು ಕಷ್ಟಪಟ್ಟು ದುಡ್ದಿರೋದು ನಾನು. ನೀವು ಕಷ್ಟಪಟ್ಟಿರೋದು ಆ ದೇವ್ರಿಗೆ ಗೊತ್ತಿರುತ್ತೆ, ಆ ಪರಮಾತ್ಮ ನೋಡ್ತಿರ್ತಾನೆ. ಕಷ್ಟಪಟ್ಟವ್ರಿಗೆ ಸುಖ ಕೊಟ್ಟೆ ಕೊಡ್ತಾನೆ, ಕಷ್ಟಪಟ್ಟವ್ರಿಗೆ ಒಳ್ಳೇದಾಗೇ ಆಗುತ್ತೆ. ನಡೀರಿ ಹೋಗೋಣ. ನೋಡ್ರಿ ಗೌಡ್ರೆ, ನಾವೆಷ್ಟು ಹೊತ್ತಾಯ್ತು ಬಂದು ಕುತ್ಕೊಂಡು. ಇನ್ನೂ ಎಷ್ಟು ದೌಲತ್ತಿನ ಮೇಲೆ ಬರ್ತಾ ಇದ್ದಾರೆ ಅಲ್ಲ, ಬಂದು ನಮಗಾಗಿ ಕಾಯ್ತಾ ಇದ್ದಾರಲ್ಲ, ಬೇಗ ಬರಬೇಕು ಅಂಬೋದು ಬೇಡವಾ ಅವ್ರಿಗೆ? ಸ್ವಲ್ಪನಾದ್ರೂ ಅವ್ರಿಗೆ ಭಯ ಅನ್ನೋದೇ ಇಲ್ಲ. ದೊಡ್ಡವರು ಸಣ್ಣವರು ಅನ್ನೋದು ಅವರಿಗೆ ಮರ್ಯಾದೆ ಕೊಡಬೇಕು. ಅವ್ರು ನಮ್ಗೆ ಯಾಕೆ ಹೇಳಿ ಕಳ್ಸವ್ರೆ ಅನ್ನೋದೇ ಬೇಡವ, ಅವ್ರ ಮನ್ಸಿಗೆ ಬರೋದು ಬೇಡವಾ? ಬರ್ರಮ್ಮ ಬರ್ರಿ, ಅವಾಗಿಂದ ಕಾಯ್ತಾ ಇದ್ದಾರೆ ಗೌಡ್ರು. ನೋಡಮ್ಮ ಲಸ್ಮಕ್ಕ, ನಮ್ಮಂತರ್ಗಾಗಿದ್ರೆ ನೀನು ಹೆಂಗಂತಿದ್ದೆ, ಅವ್ರ ತಗಾದ್ರೆ ಗನ್ವ ನಗ್ನಗ್ತಲೆ ಮಾತಾಡ್ತೀಯ. ಈಗ ಸವಿತಮ್ಮ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗತ್ತೆ ನಮಗೆ. ಸುಮ್ಮನಿರು. ಈಗ ಯಾರು ತಪ್ಪು ಯಾರು ಸರಿ ಅಂತ ಇವಾಗ ಗೊತ್ತಾಗುತ್ತಲ್ಲ, ಅವಾಗ ಮಾತಾಡೋಣ. ಈಗ ಯಾಕೆ ಮಾತಾಡೋದು? ಇವಾಗ ಏನು ಕಮ್ಮ ಹೇಳಮ್ಮ. ಗೌಡ್ರನ್ನ ಪಾರ್ಟಿ ಬಂದು ಒತ್ತಾಯ ಮಾಡಿ ಬಾರ್ರಿ ಗೌಡ್ರೆ ಭಾಗ್ಯರಸ್ರಿ ಕೊಡು, ಬರ್ರಿ ಗೌಡ್ರೆ ಭಾಗ್ಯರಸ್ರಿ ಅಂತ ಹೇಳ್ತಿದ್ದಲ್ಲ, ಏನಮ್ಮ ಏನಾಗ್ಬೇಕು ಇವಾಗ? ಇಲ್ಲ ನೋಡ್ರಿ ಗೌಡ್ರೆ, ಮನೆಯಾಗೆ ಯಾರು ಇಲ್ದಾಗ 4 ಲಕ್ಷ ರೂಪಾಯಿ ದುಡ್ಡು ನನ್ನ ಗಂಡ ದುಡ್ದು ಕೊಟ್ಟಿರೋದು. ಇವನು ದುಡ್ದಿರೋದು ಅದ್ರಾಗ 1 ರೂಪಾಯಿನೂ ಇಲ್ಲ. 4 ಲಕ್ಷ ದುಡ್ಡು ನನ್ನ ತಗಿದ್ದಿದ್ದ ಬೀರ್ನಾಗಿದ್ದಿದ್ದ ಬಂದು ತಾಂಡೋಗ್ಯವನು. ಇವರೇ ತಾಂಡಿರೋದು, ಇವ್ರು ತಾಂಡವ್ರು ಅಂತಲೇ ನನಗೆ ಚೆನ್ನಾಗಿ ಗೊತ್ತೈತಿ. ನಾವು ತಾಂಡಿಲ್ಲ ಅಂತಾರೆ. ಅಲ್ಲ, ಯಾಕೆ ಹಿಂಗೆ ಮಾಡಬೇಕು? ಇವಳು ATM ತಾಂಡೋಗಿದ್ದು ನಿಜ, ATM ತಾಂಡೋಗ್ಯವಳೆ ಅಂತ 3 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡವಳೆ, ಕೊಡ್ತಾಳೆ, ಅದನ್ನು ಬಗೆಹರಿಸ್ತಾಳೆ. ಇವಳು ದೇವ್ರದ್ದು ನಂದು ಯಾಕೆ ತಗೋಬೇಕು? ಅದನ್ನು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ನಾವು ನಮ್ಮ ಪಡೆಗೆ ನಾವು ಎಲ್ಗ ಹೋಗಿದ್ದೀವಿ, ನಾವು ಮನೆಯಾಗಿಲ್ವೇ ಇಲ್ಲ, ಅವತ್ತೆ ಬಂದು ನಮ್ಮ ಮೇಲೆ ಗುದ್ದಾಡುತ್ತೆ. ಮನೆಯಾಗ್ಲವ್ರಿಗೆ ಹಿಂಗೆ ಜಗಳ ತಂದಿಕ್ಬೋದಾಗವ್ರೆ ಇವರು. ದುಡ್ಡು ತಗೊಂಡು ಹೋಗ್ಬಿಟ್ಟು 4 ಲಕ್ಷ ರೂಪಾಯಿ ದುಡ್ಡ ಇವ್ರು ತಾಂಡವ್ರೆ ಅಂತ ಹೇಳ್ತಾ ಇದ್ದೀರಾ? ಹ್ಞೂ ಗೌಡ್ರೆ, ಇವನ್ ಒಂದು ಬೀಗ ಇತ್ತು, ಅವಾಗ ಕಾಲೇಜ್ಗೆ ಹೋಗ್ಬೇಕಾರೆ ಒಂದು ಬೀಗ ಕೊಟ್ಟಿದ್ದೆ. ಆ ಬೀಗನ ಇವನು ಇಕ್ಕೆಣಿದ ನಿನ್ನಾನು. ಇವನ್ ತಗ ಬೀಗ ಐತಿ. ಆ ಬೀಗ ಇರೋದ್ರಿಂದ ಬಂದು ನಾನು ಇಲ್ಲ ಸಮಯದಾಗೆ ತೆಗೆದುಬಿಟ್ಟು ಇವರು ಇರಲಿಲ್ಲ ಅವತ್ತು. ನಾನು ಯಾರ ಮನೆ ತಕ್ಕ ಕುಕ್ಕಮ್ಮಕ್ಕೆ ಹೋಗಿದ್ದೆ ಒಂದ್ಸಣ ಬೇಜಾರ ಮಧ್ಯಾಹ್ನತ್ನಾಗ ಅಂತ ಹೇಳಿ ಒಂದ್ಸಣ ಕುಕ್ಕಮ್ಮನ ಅಂತ ಹೋಗಿದ್ದೆ. ನಾನು ಬರೋದ್ರೊಳಗಾಗಿನ ಬೀಗ ತಕ್ಕ ತಗೊಂಡು ಹೋಗ್ಬಿಟ್ಟವ್ರೆ. ಬೀಗ ಇನ್ನೇನು ಹಾಕಿದ್ದಿದ್ದಂಗೆ ಇತ್ತಲ್ಲ, ನನಗೇನು ಗೊತ್ತಾಗಲಿಲ್ಲ. ನಾನು ಇನ್ನೊಂದು ದಿವ್ಸದಾಗ ನೋಡ್ಕೊಂಡೆ ಗೌಡ್ರೆ, ದುಡ್ಡೆಲ್ಲ ಓತಲ್ಲ. ಅವಾಗಿ ನಾನು ನೋಡಿ ಇಕ್ಕಿದ್ದೆ. ಎಲ್ಗೋತು ಅಂತ ಪರದಾಡೋದಕ್ಕೆ ನಾನು ಇವ್ರೇನಂತ ತಾಂಡೋಗ್ಯಾರೇನಂತ ಇವ್ರ ಮೇಲೆ ನನಗೆ ಅನುಮಾನ. ಇವರು ಇಲ್ಲ ಕಣಮ್ಮ, ನಾನು ತಾಂಡಿಲ್ಲ ಅಂತ ಇವರೇ ತಾಂಡ್ರದು ನಮ್ಮ ದುಡ್ಡ. ಅಪ್ಪ ಅಮ್ಮ ಇನ್ನು ನೋಡ್ಕೋಬೇಕಾಗುತ್ತೆ ಅಂತೇಳಿ ನನ್ನ ಸಂಬಳ ದುಡ್ಡು ಕೊಡಲ್ಲ, ನಾನು ಇಲ್ಲಿರಲ್ಲ ಮನೆಯಾಗೆ ಅಂತ ಬಿಟ್ಟು ಹೋದ. ನಾನೀಗ ನೋಡ್ಕೊಂತ ಇನ್ನು ಗೌಡ್ರೆ. ಇವಾಗ ನಮ್ಮ ಅಪ್ಪ ನಮ್ಮ ಮನೆಯಲ್ಲನ ಬಿಟ್ಟದೇ ಹೋಗ್ಬಿಟ್ಟ. ಹೆಂಡ್ತಿ ಕರ್ಕೊಂಡು ನನಗೆ 1 ರೂಪಾಯಿ ಸಂಬಳ ದುಡ್ಡಿಲ್ಲ, ಏನಿಲ್ಲ. ಅಪ್ಪ ಅಮ್ಮ ಓದಿಸ್ತಾರು, ಬೆಳೆಸ್ತಾರು, ಸಾಕ್ದಾರು, ಸಲುದಾರು ಎಲ್ಲ ಹೋದ್ರು. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವಳನ್ನ ಮರೆತುಬಿಟ್ರು ಅಮ್ಮಂಗೆ. ಈಗ ಮುತ್ತು ಕೊಡೋಳು ಬಂದ್ಲಲ್ಲ, ತುತ್ತು ಕೊಟ್ಟವಳು ಇನ್ನೇನಕ್ಕೆ ಬೇಕು ಅಮ್ಮಂಗೆ ಆಯಿತು. ನೀನು ಮಾತಾಡಬೇಡ. ಅಪ್ಪ ಅಮ್ಮ ಇನ್ನು ಹೆಂಗೆ ನೋಡ್ಕೋಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ. ನೀನು ಹೇಳ್ಬೇಡ, ಇದನ್ನ ನೀನು ಹೇಳ್ಬೇಡ, ಅವ್ರು ಮಾತಾಡಲಿ, ಸರಿನಾ? ನೀನು ಸುಮ್ಮನೆ ಇದ್ಬಿಡು, ನೀನು ಮಾತಾಡಬೇಡ. ಅಲ್ಲಪ್ಪ, ಅವ್ರೇನ ಈಗ ದಿನಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನನ್ನ ಅಮೌಂಟ, ನನ್ನ ದುಡ್ಡು ಏನೈತೆ ಅದನ್ನು ಅವ್ರು ತಗೊಂಡವ್ರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇ ನೀನು ತಾಂಡಿದ್ರತ್ತ ಕೊಟ್ಬಿಡಪ್ಪ, ಸುಮ್ಮನೆ ಯಾಕೆ ಕೊಟ್ಟುನು? ಗೌಡ್ರೆ, ನಾವು ತಾಂಡಿಲ್ಲ. ತಾಂಡಿದ್ರೆ ನಾವು ಕೊಟ್ಬಿಡ್ತೀವಿ, ನಾವು ತಗೊಂಡಿಲ್ಲ. ನೀವು ನೋಡಿದ್ರೆ ನಾವು ತಾಂಡಿಲ್ಲ ಅಂತೀರ, ಅವ್ರು ನೋಡಿದ್ರೆ ಇವರೇ ತಾಂಡಿರೋದು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಇದ್ರಾಗ ಯಾರು ತಪ್ಪು ಯಾರು ಸರಿ ಅಂತ ನಾವು ನಂಬೇಕಪ್ಪ? ಅಷ್ಟೇ ಗೌಡ್ರೆ, ನಾವು ತಗೊಂಡಿಲ್ಲ. ನಾನು ನನ್ನ ಗಂಡ ದುಡ್ದಿದ್ದೀವಿ. ನಾನು ಮದುವೆಗಿನ ಮುಂಚೆಯಿಂದಲೂ ಕಷ್ಟಪಟ್ಟು ದುಡ್ದು ನಾನು ಇಷ್ಟವಷ್ಟು ದುಡ್ಡು ಇಕ್ಕೊಂಡಿದ್ದೀನಿ. ದುಡ್ಡು ಇಕ್ಕೊಂಡು ಇವತ್ತು ನಾನು ಸ್ವಲ್ಪ ಸೈಟ್ ಕಿಟ್ ಏನಾದರೂ ಊರಾಗ ಮನೆಗಿನ ಕಟ್ಕೊಂಬಕ್ಕೆ ಒಂದು ಸೈಟ್ ಮಾಡ್ಕೊಂಬನಂತ ಒಂದು ಸೈಟ್ ತಗೊಂಡೆ. ಇಲ್ಲಿ ಪಾತಾಣ ಕೊಡ್ತೀನಿ ಅಂತ ಒಂದು ಸೈಟ್ ತಗೊಂಡೆ. ಅದಕ್ಕೆ ನನ್ನ ದುಡ್ಡೇ ತಗೊಂಡವ್ರೆ ಅಂತ ಅಂದ್ಕೊಂಡ್ರೆ 3 ಲಕ್ಷ ಕೊಟ್ಟು ಲೀಸಿಗೆ ಹಾಕ್ಸ್ಕೊಂಡ್ವಿ. ನಂದೇ ದುಡ್ಡು, ನಾನು ಬೇರೆ ಯಾರ್ದು ಅಲ್ಲ. ನನ್ನ ಗಂಡನ ದುಡಿತಿದ್ರು, ಅವರು ಇಟ್ಕೊಂಡವ್ರೆ. ಅವರು ಅವ್ರ ಅಮ್ಮ ಇಟ್ಕೊಂಡಂಗೆ ಕೊಟ್ಟು ಅವರು ಇಷ್ಟೋ ಸ್ವಲ್ಪ ಅವರು ಇಕ್ಕೊಂಡಿದ್ರು. ನಾನು ಹಿಂಗೆ ಇಕ್ಕೊಂಡಿದ್ದೆ ಅಂತಂದರೆ ನಾನು ನಿಜವಾಗ್ಲೂ ಅಷ್ಟು ಚೆನ್ನಾಗಿ ನಾನು ದುಡ್ಡು ಇಕ್ಕೊಂಡಿದ್ದೆ. 3 ಲಕ್ಷ ಕೊಟ್ಟು ಲೀಸಿಗೆ ಹಾಕ್ಸ್ಕೊಂಡ್ರೆ, ಮತ್ತು ಇವಾಗ ಮನೆಗೆಲ್ಲ ನಾನು ಸಾಮಾನು ಮಾಡ್ಕೊಂಡೆ. ಎಷ್ಟು ನಾನು ನೋಡ್ಕೊಂಡಿದ್ದೀನಿ. ನಾನು ಕಷ್ಟಪಟ್ಟು ದುಡ್ಡು ಇಕ್ಕೊಂಡಿರೋದಕ್ಕೆ ಕೊಟ್ಟರೆ ಮಾಡ್ಕೊಂಡಿರೋದು. ಇವರೇ ನಮಗೇನು ಕೊಟ್ಟಿಲ್ಲ. ಇವರು ಹೆಂಗಿರ್ಬೇಕು ಹಂಗಿರ್ಬೇಕು. ಈ ಅಮ್ಮನ ಕೇಳ್ರಿ ನನಗೆ ಹೆಂಗೆ ಹೇಳುತ್ತೆ ಅಂತ. ಇವಳು ಕಡೆಗಿಂದ ಮದುವೆ ಮಾಡ್ಕೊಂಡು ಬಂದಿರೋಳು, ಅವಳಾದರೆ ಸಂಬಂಧಿಕರಂತೆ, ನಾನಾದರೆ ಬೇರೆ ಕಡೆಯಿಂದ ಬಂದಿರೋಳಂತೆ. ಸಂಬಂಧ ಅಲ್ಲ ಅಂತೆ ನಾನು.
ಇವಳು ಕಡೆಗಳವಳು, ಅವಳು ನನ್ನ ಸಂಬಂಧದವಳು, ನನ್ನ ತಮ್ಮನ ಮಗಳು ಅಂತ ಹಿಂಗೆಲ್ಲ ಮಾತಾಡಿದ್ರು. ಅದಕ್ಕೆ ಮನೆಯಾಗ ಇರೋಕ್ಕೆ ಇಷ್ಟ ಆಗಲಿಲ್ಲ, ನಾವು ಬೇರೆ ಬಂದ್ವಿ. ಅವ್ನು ನೋಡಿ ಹೆಂಗೆ ಮಾತಾಡ್ತಾನೆ, ಬೇರೆ ಬಂದರು ಬೇರೆ ಹೋದ್ರು ಅಂತೀಯಲ್ಲ, ಯಾಕೆ ಬೇರೆ ಹೋದ್ರು ಅಂತ ನೀನು ಹೇಳ್ದ? ಯಾಕೆ ಬೇರೆ ಹೋದ್ರು ಅಂತ ನೀನು ತಿಳ್ಕೊಂಡಿದ್ದೀಯಾ? ತಿಳ್ಕೊಂಬದಲ್ಲೇ ಸುಮ್ಮನೆ ಏನಕ್ಕೆ ಮಾತಾಡ್ತೀಯ ನೀನು? ಹಾಂ, ನನ್ನ ಇವಳು ಕಡೆಗಳವಳು ಅಂತ ಅಂದರೆ ಹಂಗೆಲ್ಲ ಮಾತಾಡಬಾರ್ದು ಸವಿತಮ್ಮ. ಈಗ ಬೇರೆ ಕಡೆಯಿಂದಲೇ ತರಲೇಳು, ನಮ್ಮಂತ ಭಾವಿಸ್ಕೋಬೇಕು. ಯಾರನ್ನೇ ಆಗಲಿ ಸೊಸೆನ ಬಂದಿರೋಂಥ ಸೊಸೆನ ನಮ್ಮ ಮನೆಗೆ ಇರೋ ಅಂಥವಳು, ನಮ್ಮ ಮನೆ ಮಗಳು ಅನ್ನೋ ಥರ ನೋಡ್ಕೋಬೇಕು ಕಣಮ್ಮ. ಆ ರೀತಿ ಯಾರನ್ನೇ ಆಗಲಿ ಕಡೆಗಳವಳು, ಅಲ್ಲಿಂದ ತಂದಿರೋವಳು, ಆ ರೀತಿ ಎಲ್ಲ ಮಾತಾಡ್ಬಾರ್ದು, ಅದು ತಪ್ಪು. ಆ ರೀತಿ ಎಲ್ಲ ಮಾತಾಡೋದು ತಪ್ಪು. ಎಲ್ಲರನ್ನೂ ಒಂದೇ ಥರ ನೋಡಬೇಕು, ಎಲ್ಲರನ್ನೂ ಒಂದೇ ಸಮನಾಗಿ ನೋಡ್ಬೇಕಣಮ್ಮ. ಅದು ಬಿಟ್ಬಿಟ್ಟು ನೀನು ಹಂಗೆಲ್ಲ ಮಾತಾಡಿದ್ರೆ ಅಲ್ಲ, ಅದೆಂಗೆ ಸರಿ ಹೋಗುತ್ತಮ್ಮ? ನೀನು ಹಿಂಗೆ ಮಾತಾಡಿದ್ರೆ ತಿಳಿದವಳಾಗಿ 4 ಜನಕ್ಕೆ ಬುದ್ಧಿ ಹೇಳೋವಳಾಗಿ ಅಲ್ಲೇ ಮಾತಾಡಬಾರ್ದು. ಅದೇ ಮತ್ತೆ ಹಂಗೆಲ್ಲ ಮಾತಾಡಬಾರ್ದು. ಅವಳು ಇವತ್ತು ನಿಮ್ಮ ಮನೆ ಸೊಸೆನೇ, ಇವಳು ನಿಮ್ಮ ಮನೆ ಸೊಸೆನೇ, ಅದ್ರಾಗೆಲ್ಲ ಏನಿಲ್ಲ. ಯಾರ ಕಡೆಗಳವರೇ ಆಗೋದು, ಸಂಬಂಧದಾಗ ಯಾರೂ ಆಗಲ್ಲ. ನೀನು ಅಂದ್ಕೊಂಡಿರ್ಬೋದು ಅವ್ರು ಆಗ್ತಾರೆ ಇವ್ರು ಆಗ್ತಾರೆ, ನಾನು ಸಂಬಂಧದ ಮದುವೆ ಮಾಡ್ಕೊಂಡಿದ್ದೀನಿ, ಅವೆಲ್ಲ ಸುಳ್ಳು. ನಾಳೆ ದಿನ ಆಗದೆ ರಾಣಿ. ಹಂಗೆಲ್ಲ ನಾವು ಒಬ್ರನ್ನ ಕಡೆಗಣಿಸಿ, ಒಬ್ರನ್ನ ಹೀಯಾಳಿಸಿ, ಒಬ್ರಿಗೆ ಕೆಟ್ಟದಾಗಿ ಯಾವತ್ತೂ ಮಾತಾಡಬಾರ್ದು. ಈಗ ಅವ್ರು ತಾಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೊಡ್ರೆ, ನಾನು ಇವಾಗ ಒಂದು ನಿಂಬೆಹಣ್ಣು ಕೊಡ್ತೀನಿ. ಆ ನಿಂಬೆಹಣ್ಣ ಅವ್ರ ಕೈಯಾಗ ಹಿಡ್ಕೊಂಬ್ಲಿ ನೋಡೋಣ, ತಲಾಕೊಂದೊಂದು ಇಬ್ಬರು ಹಿಡ್ಕೋಬೇಕು. ಅವ್ರಿಗೇನಾನ ಆದರೆ ಅವ್ರು ತಾಂಡವ್ರೆ ಅಂತ, ಏನೂ ಆಗಲಿಲ್ಲ ಅಂತಂದರೆ ಅವ್ರು ತಾಂಡಿಲ್ಲ ಅಂತ. ನೋಡಪ್ಪ, ಅವ್ರೇನು ಹೇಳ್ತಾ ಇದ್ದಾರೆ, ಇವಾಗೇನೋ ನಿಂಬೆಹಣ್ಣು ಕೊಡ್ತಾರಂತೆ ಅವ್ರಿಗೆ. ಇವಾಗ ನಿಮ್ಮ ಮೇಲೆ ನಂಬಿಕೆ ಸಾಲದು. ನಿಮ್ಮ ಹತ್ರನೂ ಏನೋ ಸಾಕ್ಷಿ ಇಲ್ಲ, ಅವ್ರ ಹತ್ರನೂ ಏನೂ ಸಾಕ್ಷಿ ಇಲ್ಲ. ಸಾಕ್ಷಿ ಎಲ್ಲ ಇಟ್ಕೊಂಡಿಲ್ಲ ಗೌಡ್ರೆ, ನಾವು ಇವರೇ ತಂಡಿರೋದು ಅಂತ ಹೇಳ್ತಾ ಇರೋದು. ನಾವು ಇವತ್ತು ಅವ್ರ ಸೈಟ್ ತಗೊಂಡು ಮತ್ತು ದುಡ್ಡು ಎಲ್ಲಿಂದ ಬಂತು? ಸೈಟ್ ತಂಡಿರೋದಕ್ಕೆ ಬಂದೈತೆ ಅವ್ರಿಗೆ. ನಮ್ಮ ಮನೆ ದೇವರಣೆಗೂ ನಾವು ತಗೊಂಡಿಲ್ಲ, ಅವ್ರ ದುಡ್ಡು ತಗೊಂಡಿಲ್ಲ, ನಾವು ಅವ್ರ ದುಡ್ಡು ತಗೊಂಡಿಲ್ಲ. ನನ್ನ ಗಂಡನ ದುಡ್ಡು ಐತೆ, ಅದನ್ನು ನಾವು ಬಳಸ್ಕೊಂಡಿದ್ದೀವಿ. ನಮ್ಮ ದುಡ್ಡ ಸೈಟ್ ತಗೊಳಕ್ಕೆ ನನ್ನ ಗಂಡನ ದುಡ್ಡು ಬಳಸ್ಕೊಂಡಿರೋದು, ಅವ್ರ ದುಡ್ಡು ತಗೊಂಡಿಲ್ಲ. ಅದೇ ಮತ್ತೆ ನಮ್ಮ ದುಡ್ಡನ್ನ ನಾವು ತಗೊಂಡಿರೋದು, ಅವ್ರ ದುಡ್ಡು ನಮ್ಮ ಅಮ್ಮನ ದುಡ್ಡು ನಾವು ಮುಟ್ಟೇ ಇಲ್ಲ. ನಮ್ಮ ಅಮ್ಮಯಿಂದ ಏನೈತೆ ಅದು ನಾನು ಮುಟ್ಟೇ ಇಲ್ಲ. ನಾನು ದುಡ್ದಿರೋ ದುಡ್ಡು ಏನೈತೆ ನಮ್ಮ ಮನೆ ದೇವರಣೆಗೂ ನಮ್ಮ ದುಡ್ದಿರೋ ದುಡ್ಡು ನಾನು ಬಳಸ್ಕೊಂಡಿರೋದು. ಸುಳ್ಳು, ಶುದ್ಧ ಸುಳ್ಳು. ಒಬ್ಬರು ನಿಂಬೆಹಣ್ಣು ಕೊಡತ್ತೆ ಅವನ್ನ ಹೇಳ್ರಿ, ತಲಾಕೊನ ನಿಂಬೆಹಣ್ಣು ಹಿಡ್ಕೊಂಡು ಹೇಳ್ರಿ ನಾವು ತಗೊಂಡಿಲ್ಲ ಅಂತ. ಅಯ್ಯೋ ಭಯ ಏನಿಲ್ಲ ಹೇಳು, ನಿಮ್ಮ ದುಡ್ಡು ನಾವು ತಗೊಂಡಿಲ್ಲ. ನನ್ನ ಗಂಡನ ದುಡ್ಡು ಏನೈತೆ ಆ ದುಡ್ಡಲ್ಲಿ ನಾವು ಸೈಟ್ ತಗೊಂಡಿರೋದು, ನನ್ನ ಗಂಡ ದುಡ್ದಿರೋ ದುಡ್ಡಲ್ಲಿ ನಾವು ಸೈಟ್ ತಗೊಂಡಿರೋದು. ಗೊತ್ತಾಗುತ್ತಾಗ, ಇವಾಗ ಗೊತ್ತಾಗುತ್ತೆ. ಅದೇನೇ ನೀವು ಇದು ಮಾಡಿದ್ರು ಗೊತ್ತಾಗುತ್ತೆ. ಓ, ನೀವು ಅಂದ್ಕೊಂಡಿರ್ಬೋದು ಇದೆಲ್ಲ ಸುಳ್ಳು, ಇದೆಲ್ಲ ಏನಾಗಲ್ಲ ಅಂತ. ನಿನ್ಗೆ ಇಲ್ಲೋಡು, ಏನನ್ನೊಂದು ಆಗಲಿಲ್ಲ ನೋಡಿ, ನನ್ನ ಹೆಸರು ಧಾನ್ಯ ಅಂತಲೇ ಕಡಿಬೇಡ ನೀನು. ಹಾಗೆ ಆಗುತ್ತಾಗ, ಸುಳ್ಳು ಹೇಳ್ದವ್ರಿಗೆ ಯಾವತ್ತೂ ಒಳ್ಳೇದು ಹಾಗೆ ಆಗಲ್ಲ, ಬರೀ ಕೆಟ್ಟದ್ದೇ ಆಗೋದು. ನಾನು ಹೇಳ್ತಾ ಇದ್ದೀನಲ್ಲ, ಈಗ ನಾವು ಯಾವತ್ತೂ ನಾವು ಸುಳ್ಳು ಹೇಳಕ್ಕೆ ಹೋಗಲ್ಲ, ನಾವು ಒಬ್ರಿಗೆ ಮೋಸ ಮಾಡೋಕ್ಕೆ ಹೋಗಲ್ಲ. ನಾವು ಒಳ್ಳೆ ತನದಿಂದ ಒಳ್ಳೇದು ಬಯಸ್ತೀವಿ. ನಾವು ಯಾವತ್ತೂ ನನಗೆ ಆಗ್ದಿಲ್ದವ್ರಿಗೆ, ನನ್ನ ಶತ್ರುಗಳಿಗೆ ಸಮೇತ ಯಾವತ್ತೂ ನಾನು ಒಳ್ಳೇದೇ ಬಯಸೋದು. ಎಲ್ಲರೂ ಚೆನ್ನಾಗಿರ್ಲಪ್ಪ, ಯಾವಾಗಲೂ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಥರ ನಾವು ಬಯಸೋದು. ಯಾವತ್ತೇ ಆಗಲಿಲ್ಲ, ಯಾರಿಗೇ ಆಗ್ಲೇಳು. ಇವಾಗ ಇಬ್ಬರು ನಿಂಬೆಹಣ್ಣು ಇಟ್ಕೊಂಡು ಹೇಳ್ರಪ್ಪ. ಇವಾಗ ನೀವು ತಾಂಡಿಲ್ಲ ಅಂತ ಇದ್ರ, ಅವರು ನಮಗೆ ನಿಂಬೆಹಣ್ಣು ಇಟ್ಕೊಂಡ್ರೆ ಅದೇನು ಅನುಮಾನ ಬಗೆಹರಿದೋಗುತ್ತೆ ಅಂತ ನೀವು ಅಂದ್ಕೊಂಡಿದ್ರ. ಸರಿ ಆಯಿತು, ಆ ನಿಂಬೆಹಣ್ಣು ಏನೈತೆ ಅದನ್ನು ಇಟ್ಕೊಳ್ರಿ. ಹೆಂಗೋ ಗೊತ್ತಾ, ನಿಂಬೆಹಣ್ಣು ಮಂತ್ರಿಸ್ಕೊಂಬಂದಿರೋದು ಒಳ್ಳೇದೇ ಆಯಿತು. ಯಾರಮ್ಮ ಮಂತ್ರಿಸ್ಕೊಟ್ಟಿದ್ದು ಸವಿತಮ್ಮ? ಮಂತ್ರ ಕೊಟ್ಟವ್ರೆ, ನನಗೆ ಗೊತ್ತಿರೋ ಅಂತಾರೆ ಯಾರನ. ಸುಳ್ಳು ಹೇಳಿದ್ರೆ ಸರಿಯಾಗಿ ಆಗುತ್ತೆ ಅಂತ ಹೇಳವ್ರೆ. ಹಾಗೆ ಆಗುತ್ತೆ, ಸರಿಯಾಗಿ ಆಗುತ್ತೆ. ನಿಂಬೆಹಣ್ಣು ಹಿಡ್ಕೊಂಡು ಹೇಳಲ್ಲ ನಾ ತಗೊಂಡಿಲ್ಲ ಅಂತ. ತಗೊಂಡಿಲ್ಲ ನಾನು ತಗೊಂಡಿಲ್ಲ. ನಿಮ್ಮ ದುಡ್ಡು ತಗೊಂಡಿಲ್ಲ, ನನ್ನ ದುಡ್ಡು ನಾನು ಬಳಸ್ಕೊಂಡಿರೋದು. ನಿಮ್ಮ ದುಡ್ಡು ನಾನು ತಾಂಡಿಲ್ಲ. ಹ್ಞೂ, ಮತ್ತೆ ನಾನು ತಗೊಂಡಿಲ್ಲ, ನಿಮ್ಮ ದುಡ್ಡು ನಾನು ತಗೊಂಡಿಲ್ಲ. ಇರೋ ಸತ್ಯ ಹೇಳ್ತಾ ಇದ್ನಲ್ಲ. ನನಗೇನೇನು ಭಯ ಇಲ್ಲ. ಭಯ ಇದ್ದರೆ ನಾನು ಎದುರ್ಕೊಂಬ್ತಾ ಇದ್ವಿ. ನಮಗೆ ಭಯ ಇಲ್ಲ. ನಮ್ಮ ದುಡ್ಡು ನಾವು ಬಳಸ್ಕೊಂಡಿರೋದು, ನಾವು ಸೈಟ್ ಆಗಲಿ ನಾವೇನೇ ಮಾಡ್ತೀವಿ ಅಂತಂದ್ರು ನಾನು ನನ್ನ ಗಂಡ ದುಡ್ಡಿರೋ ದುಡ್ಡು ನಾವು ಬಳಸ್ಕೊತಾ ಇದ್ದೀವಿ ಹೊರ್ತು ನಾವು ಬೇರೆಯವ್ರ ದುಡ್ಡು ಯಾರ್ದು ನಾವು ATM ಕತ್ತು ತೊಗೊಂಡು ಬಿಡಿಸ್ಕೊಂಬರೋದಾಗಲಿ ಅದೆಲ್ಲ ಮಾಡಿಲ್ಲ ನಾವು. ಅಷ್ಟೇ ಹಿಡ್ಕೊಂಡಿದ್ದೀವಲ್ಲ, ನಿಮ್ಮನ್ನು ಹಿಡ್ಕೊಂಡೇ 5 ನಿಮಿಷ ಹಿಡ್ಕೊಂಡು ನೋಡೋಣ. ಹಂಗೆ ನಿನ್ನ ಕೈ ಇಳಿಸು. ನೀನು ಏನಂತ ಸುಳ್ಳು ಹೇಳಿದ್ರೆ ಅದೇ ಕೈ ಬಿರ ಊದ್ಕೊಬಿಡುತ್ತೆ. ಹಿಡ್ದಪ್ಪ ಆಗುತ್ತೆ ನೋಡು. ನಿಂಬೆಹಣ್ಣು ಹಿಡ್ಕೊಂಡಿರೋ ಕೈ ನೀವು ಸುಳ್ಳು ಹೇಳಿದ್ರೆ ಅಂತಂದರೆ ಊದ್ಕೊಬಿಡುತ್ತೆ. ಹಂಗೆ ಆಗುತ್ತೆ, ಕೈ ಇಳಿಸೋಕ್ಕೆ ಬರಲ್ಲ. ಕೈಯೆಲ್ಲ ಊದ್ಕೊಂಡು ದದ್ದಾಗುತ್ತೆ, ಗುಳ್ಳೆ ಆಗುತ್ತೆ. ಅದು ಒಂದಕ್ಕೆ ಹೋಗಿ ಕೈ ನೀವು ಸತ್ಯ ಒಪ್ಕೊಳ್ಳೋವರೆಗೂ ಹಂಗಾಗುತ್ತೆ. ಅಷ್ಟು ಉರಿ ಹೊಡ್ತಾ ಎಲ್ಲ ಸ್ಟಾರ್ಟ್ ಆಗುತ್ತೆ. ತಡಿ, ಒಂದು 5 ನಿಮಿಷ ಹಿಡ್ಕೊಳ್ರಿ ನೋಡೋಣ. ಆಗ್ಲಪ್ಪ ಏನಾದರೂ ಆಗ್ಲಪ್ಪ. ಆದರೆ ಒಂಥರ ನೋಡೋಕ್ಕೆ ಖುಷಿ, ಒಂಥರ ನೋಡೋಕೆ ಚೆನ್ನಾಗಿರುತ್ತೆ. ಆಗ್ಲಪ್ಪ, ಆಗಲಿ. ನಿಂಬೆಹಣ್ಣ ಮಂತ್ರಿಸ್ಕೊಂಬಂದಿರೋದ ಕೊಟ್ಟಿದ್ದೀವಿ, ಸರಿಯಾಗಿ ಆಗುತ್ತೆ ನೋಡ್ರಿ. ಇವಾಗ ನಾನು ಹೆಂಗೋ ಒಳ್ಳೆ ಐಡಿಯಾ ಮಾಡಿ ಯಾರು ತಗೋ
ನಿಂಬೆಹಣ್ಣು ಮಂತ್ರಸ್ಕೊಂಬಂದು ಇದಕ್ಕೆ ಒಳ್ಳೇದಾಯಿತು. ಒಂದು 5 ನಿಮಿಷ ಹಂಗೆ ಇಟ್ಕೊಂಬ್ಲಿ, ನೋಡ್ರಿ ಕೈ ಏನಾಗುತ್ತೆ ಅಂತೇಳಿ ಇವ್ರಿಬ್ರಿಗೂ. ನೋಡ್ತಾ ಇರಿ, ನಿನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.